ಹುಬ್ಬಳ್ಳಿ ಧಾರವಾಡ ಹುಳಿ ನಗರದಲ್ಲಿ ಅನುಮಾನಾಸ್ಪದವಾಗಿ ವ್ಯಕ್ತಿಗಳು ಓಡಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕುರಿತು ಶಾಸಕ ಅರವಿಂದ್ ಬೆಲ್ಲದವರು ಪೊಲೀಸ್ ಇಲಾಖೆಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಈ ಬಗ್ಗೆ ಯಾವ ರೀತಿ ಪರಿಶೀಲನೆ ಆಗಿದೆ ಅಂತಕ್ಕಂಥದ್ರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಶಾಸಕ ಅರವಿಂದ್ ಬೆಲ್ಲದವರು ಒಂದು ಪತ್ರ ಬರೆದಿದ್ದಾರೆ ತಮ್ಮ ಇಲಾಖೆಗೆ. ಏನಂತ ಉಲ್ಲೇಖ ಮಾಡಿದ್ದಾರೆ ಸರ್? ಈಗಾಗಲೇ ಈ ಸಂಬಂಧಪಟ್ಟಂಗೆ ಏನು ಪರಿಶೀಲನೆ ಆಗಿದೆ? ನಮ್ಮ ಹುಬ್ಬಳ್ಳಿ ಧಾರವಾಡ ಭಾಗದ ಸ್ಥಳೀಯ ಶಾಸಕರು ಒಂದು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದರು. ನನಗೆ ವೈಯಕ್ತಿಕವಾಗಿ ಫೋನ್ನಲ್ಲಿ ಕೂಡ ಮಾತಾಡಿದ್ದಾರೆ ಮತ್ತು ಮಾಹಿತಿಯನ್ನು ಕೂಡ ಶೇರ್ ಮಾಡಿದರು. ಅದರ ಜೊತೆಗೆ ಒಂದು ಪತ್ರವನ್ನು ಕೂಡ ನಮ್ಮ ಕಚೇರಿಗೆ ಕಳಿಸ್ಕೊಟ್ಟಿದ್ರು. ಅದರಲ್ಲಿರುವಂಥ ಅಂಶ ಅಂತಂದರೆ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂತಹ ಜನ್ನತ್ ನಗರ ಮತ್ತು ಆರೋಗ್ಯ ನಗರ ಆ ಭಾಗಗಳಲ್ಲಿ ಸ್ವಲ್ಪ ಸ್ಥಳೀಯರು ಅಲ್ಲದೆ ಇರೋರು ಅನ್ನೋ ರೀತಿ ಕೆಲವು ವ್ಯಕ್ತಿಗಳು ಅನುಮಾನಾಸ್ಪದವಾಗಿ ಓಡಾಡ್ತಿದ್ದಾರೆ ಅನ್ನೋಂಥ ಒಂದು ಮಾಹಿತಿಯನ್ನು ಅವರು ಕೊಟ್ಟಿದ್ದರು. ಅವರು ಕೊಟ್ಟ ನಂತರ ನಮ್ಮ ಸ್ಟಾಫನ್ನು ನಾವು ಕರೆಸಿ ನಮ್ಮ ಆಫೀಸಿಂದ ಮತ್ತು ಬೇರೆ ಬೇರೆ ಅಧಿಕಾರಿಗಳು ಆ ಭಾಗದ ಬಗ್ಗೆ ನಾಲೆಡ್ಜ್ ಇರುವಂಥವ್ರು ಮತ್ತು ಸ್ಥಳೀಯ ಅಧಿಕಾರಿಗಳನ್ನು ಸಿಬ್ಬಂದಿಗಳನ್ನ ಕಳಿಸಿ ತಪಾಸಣೆ ಮಾಡಿಸಿ ವೆರಿಫೈ ಮಾಡಿಸಿ ನಂತರ ವಿವರವಾಗಿ ನಾವು ಪರಿಶೀಲಿಸಿ ನೋಡಲಾಗಿ ಅವರು ಮೂಲತಃ ಗುಜರಾತ್ ರಾಜ್ಯದ ಸೂರತ್ ನಗರದ ಅಟುವಾ ಅನ್ನೋ ಒಂದು ಪೊಲೀಸ್ ಠಾಣಾ ಸರಹದ್ನಲ್ಲಿ ಇದ್ದಂಥ ವ್ಯಕ್ತಿಗಳು ಅನ್ನುವಂಥದ್ದು ತಿಳಿದು ಬಂದಿದೆ. 15ರಿಂದ 56 ವರ್ಷ ವಯಸ್ಸಿನ ವ್ಯಕ್ತಿಗಳು ಇವರು ಅನ್ನುವಂಥದ್ದು ತಿಳಿದು ಬಂದಿದೆ. ಸೊ ಇದರ ಹಿನ್ನೆಲೆಯಲ್ಲಿ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅವರ ಆಧಾರ್ ಕಾರ್ಡ್ ಇರ್ಬೋದು, ಸೊ ಮಾಹಿತಿಯನ್ನು ಕಲೆ ಹಾಕಿದ್ದೀವಿ. ಮತ್ತು ಇವತ್ತು ತಹಸೀಲ್ದಾರ್ ಮತ್ತು ಝೋನಲ್ ಎ ಸಿ ಅವರು ಬಂದು ಕೂಡ ಮಾಹಿತಿಯನ್ನು ಪರಿಶೀಲಿಸಿದ್ದಾರೆ. ಸೊ ಇವರು ಯಾವುದೇ ಒಂದು ಬೇರೆ ದೇಶಕ್ಕೆ ಸೇರಿದಂಥವ್ರು ಅನ್ನೋಂಥದ್ದು ಯಾವುದು ಕಂಡು ಬಂದಿಲ್ಲ. ಗುಜರಾತ್ ಮೂಲದ ವ್ಯಕ್ತಿಗಳು ಸೂರತ್ನ ಅಟುವಾ ಪೊಲೀಸ್ ಠಾಣಾ ಸರಹದ್ನವರು ಧಾರ್ಮಿಕ ತರಬೇತಿಗಳಿಗಾಗಿ ಬಂದಿದ್ದಾರೆ ಅನ್ನೋದು ತಿಳಿದು ಬಂದಿದೆ. ಶಾಸಕರು ಪ್ರಸ್ತಾಪ ಮಾಡಿರುವಂಥದ್ದು ಸರ್, ಅವರು ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದಾರೆ ಅಂತಕ್ಕಂಥ ಅವರ ಚಟುವಟಿಕೆಗಳು ಏನು ಸರ್? 21 ಜನ ಏನು ಪತ್ತೆ ಆಗಿದೆ. ನಮ್ಮ ಚಪ್ಪರ್ಬಂದ್ ಮಸೀದಿ ಅಂತೇನಿದೆ, ಆ ಮಸೀದಿ ಅವರು ತರಬೇತಿಗೆ ಕರೆಸಿರುವಂಥದ್ದು. ಅವರು ದಿನದ 24 ಗಂಟೆದು ಶೆಡ್ಯೂಲ್ ಕೊಟ್ಟಿರ್ತಾರೆ. ಆ ಶೆಡ್ಯೂಲಲ್ಲಿ ತರಬೇತಿ ಪಡ್ಕೊಳೋವಂಥದ್ದು, ಆಮೇಲೆ ಅವರೇ ಖುದ್ದು ಅಡುಗೆ ಮಾಡ್ಕೊಳೋವಂಥದ್ದು, ಮತ್ತು ನಮಾಜ್ ಪ್ರಕ್ರಿಯೆ ಯಾವ ರೀತಿ ಮಾಡ್ತಾರೆ ಅನ್ನೋಂಥದ್ದು, ಮತ್ತು ಬೇರೆ ಬೇರೆ ಧಾರ್ಮಿಕ ಆಚರಣೆಗಳು. ಆ ಪ್ರೋಸೆಸ್ಸಲ್ಲಿ ಬೇರೆ ಬೇರೆ ಸುತ್ತಮುತ್ತಲ ಮಸೀದಿಗಳಿಗೆ ವಿಸಿಟ್ ಮಾಡುವಂಥದ್ದು, ಮತ್ತು ಅಲ್ಲಿನ ಒಂದು ಆಚರಣೆ ಮತ್ತು ಅಲ್ಲಿನ ಒಂದು ವ್ಯವಸ್ಥೆ ಬಗ್ಗೆ ಸ್ಟಡಿ ಮಾಡುವಂಥದ್ದು. ಮತ್ತು ಕೆಲವರು ಇದರಲ್ಲಿ ನುರಿತಂಥವ್ರು ಇದ್ದಾರೆ. ಅಂಥವ್ರ ಕಡೆಯಿಂದ ಇವರು ಕೂಡ ಮಾಹಿತಿಯನ್ನು ವಿನಿಮಯ ಮಾಡ್ಕೊಳ್ಳುವಂಥದ್ದು ನಡೀತಾ ಇದೆ ಅನ್ನೋಂಥ ತಿಳಿದು ಬಂದಿದೆ. ಶಾಸಕರು ಇನ್ನೊಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ರು ಸರ್. ಮೇ 2ರಿಂದ 10ರವರೆಗೂ ಅತಿ ಹೆಚ್ಚು ಸಿಮ್ಗಳು ಇಲ್ಲಿ ಮಾರಾಟವಾಗಿದ್ದಾವೆ ಅನಧಿಕೃತವಾದಂಥ. ಈ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮವನ್ನು ಈಗ ಸರ್ವಿಸ್ ಪ್ರೊವೈಡರ್ಸ್ ಜೊತೆ ನಮ್ಮ ಲೋಕಲ್ ಆಫೀಸರ್ಸ್ಗೆ ನಾನು ಸಭೆ ಮಾಡಲಿಕ್ಕೆ ಹೇಳಿದ್ದೇನೆ. ಸರ್ವಿಸ್ ಪ್ರೊವೈಡರ್ಸ್ ಅಂದರೆ ಬೇಸಿಕಲಿ ಯಾರು ಸಿಮ್ ಮಾರಾಟ ಮಾಡ್ತಾರೆ ಅವರುಗಳು ಸ್ಥಳೀಯ ಪೊಲೀಸ್ ಠಾಣಾ ಸರಹದ್ದು ವ್ಯಾಪ್ತಿಯಲ್ಲಿ. ನಾನು ನಮ್ಮ ಕಮಿಷನರೇಟ್ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಸರ್ವಿಸ್ ಪ್ರೊವೈಡರ್ಸ್ ಯಾರಿದ್ದಾರೆ ಅವ್ರನ್ನೆಲ್ಲ ಕರೆಸ್ಬಿಟ್ಟು ಅವ್ರದ್ದು ಸಿಮ್ ಸೇಲ್ಸ್ ಯಾವ ರೀತಿ ಇದೆ, ಅದರಲ್ಲಿ ಏನಾದರೂ ಪ್ಯಾಟ್ರನ್ ಇದೆಯಾ, ಅಕಸ್ಮಾತ್ ಏನಾದರೂ ಇನ್ಕ್ರೀಸ್ಡ್ ಆಗಿದ್ದರೆ ಯಾವ ಕಾರಣಕ್ಕಾಗಿದೆ, ಯಾವ ಭಾಗದಲ್ಲಾಗಿದೆ ಅನ್ನೋಂಥದ್ದು ಸಂಪೂರ್ಣ ಕೂಲಂಕುಷ ಮಾಹಿತಿಯನ್ನು ಪಡೆದುಕೊಳ್ಳಲಾಗುತ್ತೆ. ಈಗ ಗೊತ್ತಾಗಿರುವಂಥ ವ್ಯಕ್ತಿಗಳಿಂದ ಯಾವುದೇ ರೀತಿಯಾದಂಥ ಅನುಮಾನಾಸ್ಪದ ಒಂದು ಚಟುವಟಿಕೆ ಯಾವ ಕಂಡು ಬಂದಿಲ್ಲ ಸರ್? ಭಾಳ ಸ್ಪಷ್ಟವಾಗಿ ಅವ್ರ ಹೆಸರುಗಳೇನು, ಅವ್ರ ಫ್ಯಾಮಿಲಿ ಮತ್ತು ಅವ್ರ ಮೊಬೈಲಲ್ಲಿರುವಂಥ ಡೀಟೇಲ್ಸು, ಆಮೇಲೆ ಅವರು ಯಾವ ಭಾಗಕ್ಕೆ ಸೇರಿದವರು, ಅಲ್ಲಿ ಲೋಕಲ್ ಯಾವ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಲಿದ್ದಾರೆ, ಮತ್ತು ಅವ್ರದ್ದು ಒಂದು ವೆರಿಫಿಕೇಷನ್ ಪ್ರೋಸೆಸ್ ಇದೆ. ಆ ಪ್ರೋಸೆಸ್ ಥ್ರೂ ಆಗಿರುವಂಥದ್ದು. ಅವ್ರ ಆಧಾರ್ ಕಾರ್ಡು, ಕೆಲವರಿಗೆ ಪಾಸ್ಪೋರ್ಟ್ ಇದೆ, ಆ ಪಾಸ್ಪೋರ್ಟು ಕಂಪ್ಲೀಟ್ ವೆರಿಫೈ ಮಾಡಿ ಗುಜರಾತ್ ಮೂಲದ ಸೂರತ್ ನಗರಕ್ಕೆ ಸೇರಿದಂಥವ್ರು ಅನ್ನೋದು ಸ್ಪಷ್ಟವಾಗಿ ತಿಳಿದಿದೆ. ಒಂದು ಕಡೆ ರಾಜ್ಯದಲ್ಲಿ ಬಹುತೇಕ ಒಂದು ಪಾಕಿಸ್ತಾನಿ ಪ್ರಜೆಗಳು ಕಂಡು ಬಂದಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ವಾಪಸ್ ಕಳಿಸುವಂಥ ನಿಟ್ಟಿನಲ್ಲಿ ಸರ್ಕಾರಗಳು ಮುಂದಾಗಿದ್ದವು ಸರ್. ಈ ನಿಟ್ಟಿನಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಆ ರೀತಿ ಈ ಜಿಲ್ಲೆಯಲ್ಲಿ ಯಾವ ರೀತಿ ಪಾಕಿಸ್ತಾನ ಪ್ರಜೆಗಳು ಏನಾದರೂ ಪತ್ತೆಯಾಗಿದೆ? ನಮ್ಮಲ್ಲಿ ಪಾಕಿಸ್ತಾನ ಪ್ರಜೆ ಅಂತಂದರೆ ಒಬ್ಬರು ಅಧಿಕೃತವಾಗಿ ಅಂದರೆ ಲೀಗಲಿ ಇಲ್ಲಿ ಲಾಂಗ್ ಟರ್ಮ್ ವೀಸಾದಲ್ಲಿರುವಂಥ ಒಬ್ಬರು ಮಹಿಳೆ ಇರುವಂಥದ್ದು ನಮಗೆ ಮಾಹಿತಿ ಪಡ್ಕೊಂಡಿದ್ದೇವೆ. ಅದನ್ನು ನಮ್ಮ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೇವೆ. ಅವರು ಲಾಂಗ್ ಟರ್ಮ್ ವೀಸಾ ಇರೋದರಿಂದ ಯಾವುದೇ ಒಂದು ನಿರ್ದಿಷ್ಟ ಸೂಚನೆ ನಮಗೆ ಅವ್ರನ್ನ ವಾಪಸ್ ಕಳಿಸುವಂಥದ್ದಾಗಲಿ ಅಥವಾ ಬೇರೆ ಕಡೆ ಎಲ್ಲಾದರೂ ಇಡುವಂಥದ್ದಾಗಲಿ ಆ ಥರದ್ದು ಯಾವುದೂ ಸೂಚನೆ ಬಂದಿಲ್ಲ. ಲಾಂಗ್ ಟರ್ಮ್ ವೀಸಾ ಇರುವಂಥವ್ರಿಗೆ ಏನಾದರೂ ಸೂಚನೆ ಬಂತು ಅಂದರೆ ಆ ಪ್ರಕಾರ ಆದೇಶ ಪಾಲನೆ ಮಾಡಲಾಗುತ್ತೆ. ಇದಿಷ್ಟು ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರ ಮಾತು. ಒಂದು ಕಡೆ ಶಾಸಕ ಅರವಿಂದ್ ಬೆಲ್ಲದವರು ಏನು ಆರೋಪ ಮಾಡಿದ್ದಾರೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪರಿಶೀಲನೆಯನ್ನು ಮಾಡಲಾಗಿ ಧಾರವಾಡದಲ್ಲಿ ಗುಜರಾತ್ ಮೂಲದ 21 ಜನರ ಒಂದು ಗುರುತು ಪತ್ತೆಯಾಗಿದೆ. ಹೀಗಾಗಿ ಅವರು ಧಾರ್ಮಿಕವಾಗಿ ಕೆಲವೊಂದಿಷ್ಟು ತರಬೇತಿ ಹಿನ್ನೆಲೆಯಲ್ಲಿ ಇಲ್ಲಿ ಬಂದು ವಾಸವಾಗಿದ್ದಾರೆ. ಈ ಕುರಿತಂತೆ ಕೂಲಂಕುಷವಾಗಿ ಒಂದು ಪರಿಶೀಲನೆ ನಾವು ಮಾಡಿದ್ದೇವೆ. ಆ ರೀತಿ ಯಾವುದೇ ರೀತಿಯಾದಂಥ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡುಬಂದಲ್ಲಿ ಅವರ ಮೇಲೆ ಸೂಕ್ತವಾದಂಥ ಕ್ರಮಗಳನ್ನು ಜರುಗಿಸುವಂಥ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಬದ್ಧವಾಗಿದೆ ಅಂತಕ್ಕಂಥ ಸ್ಪಷ್ಟತೆಯನ್ನು ಎನ್ ಶಶಿಕುಮಾರ್ ಅವರು ನೀಡಿರುವಂಥದ್ದು. ಕ್ಯಾಮ್ರಾಮನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.
ಹುಬ್ಬಳ್ಳಿ ಧಾರವಾಡ ಹುಳಿ ನಗರದಲ್ಲಿ ಅನುಮಾನಾಸ್ಪದವಾಗಿ ವ್ಯಕ್ತಿಗಳು ಓಡಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕುರಿತು ಶಾಸಕ ಅರವಿಂದ್ ಬೆಲ್ಲದವರು ಪೊಲೀಸ್ ಇಲಾಖೆಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಈ ಬಗ್ಗೆ ಯಾವ ರೀತಿ ಪರಿಶೀಲನೆ ಆಗಿದೆ ಅಂತಕ್ಕಂಥದ್ರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಶಾಸಕ ಅರವಿಂದ್ ಬೆಲ್ಲದವರು ಒಂದು ಪತ್ರ ಬರೆದಿದ್ದಾರೆ ತಮ್ಮ ಇಲಾಖೆಗೆ. ಏನಂತ ಉಲ್ಲೇಖ ಮಾಡಿದ್ದಾರೆ ಸರ್? ಈಗಾಗಲೇ ಈ ಸಂಬಂಧಪಟ್ಟಂಗೆ ಏನು ಪರಿಶೀಲನೆ ಆಗಿದೆ? ಈಗ ನಮ್ಮ ಹುಬ್ಬಳ್ಳಿ ಧಾರವಾಡ ಭಾಗದ ಸ್ಥಳೀಯ ಶಾಸಕರು ಒಂದು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದರು. ನನಗೆ ವೈಯಕ್ತಿಕವಾಗಿ ಫೋನ್ನಲ್ಲಿ ಕೂಡ ಮಾತಾಡಿದ್ದಾರೆ ಮತ್ತು ಮಾಹಿತಿಯನ್ನು ಕೂಡ ಶೇರ್ ಮಾಡಿದರು. ಅದರ ಜೊತೆಗೆ ಒಂದು ಪತ್ರವನ್ನು ಕೂಡ ನಮ್ಮ ಕಚೇರಿ ಕಳಿಸ್ಕೊಟ್ಟಿದ್ರು. ಅದರಲ್ಲಿರುವಂಥ ಅಂಶ ಅಂತಂದರೆ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂತಹ ಜನ್ನತ್ ನಗರ ಮತ್ತು ಆರೋಗ್ಯ ನಗರ ಆ ಭಾಗಗಳಲ್ಲಿ ಸ್ವಲ್ಪ ಸ್ಥಳೀಯರು ಅಲ್ಲದೆ ಇರೋರು ಅನ್ನೋ ರೀತಿ ಕೆಲವು ವ್ಯಕ್ತಿಗಳು ಅನುಮಾನಾಸ್ಪದವಾಗಿ ಓಡಾಡ್ತಿದ್ದಾರೆ ಅನ್ನೋಂಥ ಒಂದು ಮಾಹಿತಿಯನ್ನು ಅವರು ಕೊಟ್ಟಿದ್ದರು. ಅವ್ರು ಕೊಟ್ಟ ನಂತರ ನಮ್ಮ ಸ್ಟಾಫನ್ನು ನಾವು ಕರೆಸಿ ನಮ್ಮ ಆಫೀಸಿಂದ ಮತ್ತು ಬೇರೆ ಬೇರೆ ಅಧಿಕಾರಿಗಳು ಆ ಭಾಗದ ಬಗ್ಗೆ ನಾಲೆಡ್ಜ್ ಇರುವಂಥವ್ರು ಮತ್ತು ಸ್ಥಳೀಯ ಅಧಿಕಾರಿಗಳನ್ನು ಸಿಬ್ಬಂದಿಗಳನ್ನ ಕಳಿಸಿ ತಪಾಸಣೆ ಮಾಡಿಸಿ ವೆರಿಫೈ ಮಾಡಿಸಿ ನಂತರ ವಿವರವಾಗಿ ನಾವು ಪರಿಶೀಲಿಸಿ ನೋಡಲಾಗಿ ಅವರು ಮೂಲತಃ ಗುಜರಾತ್ ರಾಜ್ಯದ ಸೂರತ್ ನಗರದ ಅಟುವಾ ಅನ್ನೋ ಒಂದು ಪೊಲೀಸ್ ಠಾಣಾ ಸರಹದ್ನಲ್ಲಿ ಇದ್ದಂಥ ವ್ಯಕ್ತಿಗಳು ಅನ್ನುವಂಥದ್ದು ತಿಳಿದು ಬಂದಿದೆ. 15ರಿಂದ 56 ವರ್ಷ ವಯಸ್ಸಿನ ವ್ಯಕ್ತಿಗಳು ಇವರು ಅನ್ನುವಂಥದ್ದು ತಿಳಿದು ಬಂದಿದೆ. ಸೊ ಇದರ ಹಿನ್ನೆಲೆಯಲ್ಲಿ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅವರ ಆಧಾರ್ ಕಾರ್ಡ್ ಇರ್ಬೋದು, ಸೊ ಮಾಹಿತಿಯನ್ನು ಕಲೆ ಹಾಕಿದ್ದೀವಿ. ಮತ್ತು ಇವತ್ತು ತಹಸೀಲ್ದಾರ್ ಮತ್ತು ಝೋನಲ್ ಎ ಸಿ ಅವರು ಬಂದು ಕೂಡ ಮಾಹಿತಿಯನ್ನು ಪರಿಶೀಲಿಸಿದ್ದಾರೆ. ಸೊ ಇವರು ಯಾವುದೇ ಒಂದು ಬೇರೆ ದೇಶಕ್ಕೆ ಸೇರಿದಂಥವ್ರು ಅನ್ನೋಂಥದ್ದು ಯಾವುದು ಕಂಡು ಬಂದಿಲ್ಲ. ಗುಜರಾತ್ ಮೂಲದ ವ್ಯಕ್ತಿಗಳು ಸೂರತ್ನ ಅಟುವಾ ಪೊಲೀಸ್ ಠಾಣಾ ಸರಹದ್ನವರು ಧಾರ್ಮಿಕ ತರಬೇತಿಗಳಿಗಾಗಿ ಬಂದಿದ್ದಾರೆ ಅನ್ನೋದು ತಿಳಿದು ಬಂದಿದೆ. ಶಾಸಕರು ಪ್ರಸ್ತಾಪ ಮಾಡಿರುವಂಥದ್ದು ಸರ್, ಅವರು ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದಾರೆ ಅಂತಕ್ಕಂಥ ಅವರ ಚಟುವಟಿಕೆಗಳು ಏನು ಸರ್? 21 ಜನ ಏನು ಪತ್ತೆ ಆಗಿದೆ. ನಮ್ಮ ಚಪ್ಪರ್ಬಂದ್ ಮಸೀದಿ ಅಂತೇನಿದೆ, ಆ ಮಸೀದಿ ಅವರು ತರಬೇತಿಗೆ ಕರೆಸಿರುವಂಥದ್ದು. ಅವರು ದಿನದ 24 ಗಂಟೆದು ಶೆಡ್ಯೂಲ್ ಕೊಟ್ಟಿರ್ತಾರೆ. ಆ ಶೆಡ್ಯೂಲಲ್ಲಿ ತರಬೇತಿ ಪಡ್ಕೊಳೋವಂಥದ್ದು, ಆಮೇಲೆ ಅವರೇ ಖುದ್ದು ಅಡುಗೆ ಮಾಡ್ಕೊಳೋವಂಥದ್ದು, ಮತ್ತು ನಮಾಜ್ ಪ್ರಕ್ರಿಯೆ ಯಾವ ರೀತಿ ಮಾಡ್ತಾರೆ ಅನ್ನೋಂಥದ್ದು, ಮತ್ತು ಬೇರೆ ಬೇರೆ ಧಾರ್ಮಿಕ ಆಚರಣೆಗಳು. ಆ ಪ್ರೋಸೆಸ್ಸಲ್ಲಿ ಬೇರೆ ಬೇರೆ ಸುತ್ತಮುತ್ತಲ ಮಸೀದಿಗಳಿಗೆ ವಿಸಿಟ್ ಮಾಡುವಂಥದ್ದು, ಮತ್ತು ಅಲ್ಲಿನ ಒಂದು ಆಚರಣೆ ಮತ್ತು ಅಲ್ಲಿನ ಒಂದು ವ್ಯವಸ್ಥೆ ಬಗ್ಗೆ ಸ್ಟಡಿ ಮಾಡುವಂಥದ್ದು. ಮತ್ತು ಕೆಲವರು ಇದರಲ್ಲಿ ನುರಿತಂಥವ್ರು ಇದ್ದಾರೆ. ಅಂಥವ್ರ ಕಡೆಯಿಂದ ಇವರು ಕೂಡ ಮಾಹಿತಿಯನ್ನು ವಿನಿಮಯ ಮಾಡ್ಕೊಳ್ಳುವಂಥದ್ದು ನಡೀತಾ ಇದೆ ಅನ್ನೋಂಥ ತಿಳಿದು ಬಂದಿದೆ. ಶಾಸಕರು ಇನ್ನೊಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ರು ಸರ್. ಮೇ 2ರಿಂದ 10ರವರೆಗೂ ಅತಿ ಹೆಚ್ಚು ಸಿಮ್ಗಳು ಇಲ್ಲಿ ಮಾರಾಟವಾಗಿದ್ದಾವೆ ಅನಧಿಕೃತವಾದಂಥ. ಈ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮವನ್ನು ಈಗ ಸರ್ವಿಸ್ ಪ್ರೊವೈಡರ್ಸ್ ಜೊತೆ ನಮ್ಮ ಲೋಕಲ್ ಆಫೀಸರ್ಸ್ಗೆ ನಾನು ಸಭೆ ಮಾಡಲಿಕ್ಕೆ ಹೇಳಿದ್ದೇನೆ. ಸರ್ವಿಸ್ ಪ್ರೊವೈಡರ್ಸ್ ಅಂದರೆ ಬೇಸಿಕಲಿ ಯಾರು ಸಿಮ್ ಮಾರಾಟ ಮಾಡ್ತಾರೆ ಅವರುಗಳು ಸ್ಥಳೀಯ ಪೊಲೀಸ್ ಠಾಣಾ ಸರಹದ್ದಿ ವ್ಯಾಪ್ತಿಯಲ್ಲಿ. ನಾನು ನಮ್ಮ ಕಮಿಷನರೇಟ್ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಸರ್ವಿಸ್ ಪ್ರೊವೈಡರ್ಸ್ ಯಾರಿದ್ದಾರೆ ಅವ್ರನ್ನೆಲ್ಲ ಕರೆಸ್ಬಿಟ್ಟು ಅವ್ರದ್ದು ಸಿಮ್ ಸೇಲ್ಸ್ ಯಾವ ರೀತಿ ಇದೆ, ಅದರಲ್ಲಿ ಏನಾದರೂ ಪ್ಯಾಟ್ರನ್ ಇದೆಯಾ, ಅಕಸ್ಮಾತ್ ಏನಾದರೂ ಇನ್ಕ್ರೀಸ್ಡ್ ಆಗಿದ್ದರೆ ಯಾವ ಕಾರಣಕ್ಕಾಗಿದೆ, ಯಾವ ಭಾಗದಲ್ಲಾಗಿದೆ ಅನ್ನೋಂಥದ್ದು ಸಂಪೂರ್ಣ ಕೂಲಂಕುಷ ಮಾಹಿತಿಯನ್ನು ಪಡೆದುಕೊಳ್ಳಲಾಗುತ್ತೆ. ಈಗ ಗೊತ್ತಾಗಿರುವಂಥ ವ್ಯಕ್ತಿಗಳಿಂದ ಯಾವುದೇ ರೀತಿಯಾದಂಥ ಅನುಮಾನಾಸ್ಪದ ಒಂದು ಚಟುವಟಿಕೆ ಯಾವ ಕಂಡು ಬಂದಿಲ್ಲ ಸರ್? ಭಾಳ ಸ್ಪಷ್ಟವಾಗಿ ಅವ್ರ ಹೆಸರುಗಳೇನು, ಅವ್ರ ಫ್ಯಾಮಿಲಿ ಮತ್ತು ಅವ್ರ ಮೊಬೈಲಲ್ಲಿರುವಂಥ ಡೀಟೇಲ್ಸು, ಆಮೇಲೆ ಅವರು ಯಾವ ಭಾಗಕ್ಕೆ ಸೇರಿದವರು, ಅಲ್ಲಿ ಲೋಕಲ್ ಯಾವ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಲಿದ್ದಾರೆ, ಮತ್ತು ಅವ್ರದ್ದು ಒಂದು ವೆರಿಫಿಕೇಷನ್ ಪ್ರೋಸೆಸ್ ಇದೆ. ಆ ಪ್ರೋಸೆಸ್ ಥ್ರೂ ಆಗಿರುವಂಥದ್ದು. ಅವ್ರ ಆಧಾರ್ ಕಾರ್ಡು, ಕೆಲವರಿಗೆ ಪಾಸ್ಪೋರ್ಟ್ ಇದೆ, ಆ ಪಾಸ್ಪೋರ್ಟು ಕಂಪ್ಲೀಟ್ ವೆರಿಫೈ ಮಾಡಿ ಗುಜರಾತ್ ಮೂಲದ ಸೂರತ್ ನಗರಕ್ಕೆ ಸೇರಿದಂಥವ್ರು ಅನ್ನೋಂಥ ಸ್ಪಷ್ಟವಾಗಿ ತಿಳಿದ್ದಾರೆ. ಒಂದು ಕಡೆ ರಾಜ್ಯದಲ್ಲಿ ಬಹುತೇಕ ಒಂದು ಪಾಕಿಸ್ತಾನಿ ಪ್ರಜೆಗಳು ಕಂಡು ಬಂದಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ವಾಪಸ್ ಕಳಿಸುವಂಥ ನಿಟ್ಟಿನಲ್ಲಿ ಸರ್ಕಾರಗಳು ಮುಂದಾಗಿದ್ದವು ಸರ್. ಈ ನಿಟ್ಟಿನಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಆ ರೀತಿ ಈ ಜಿಲ್ಲೆಯಲ್ಲಿ ಯಾವ ರೀತಿ ಪಾಕಿಸ್ತಾನ ಪ್ರಜೆಗಳು ಏನಾದರೂ ಪತ್ತೆಯಾಗಿದೆ? ನಮ್ಮಲ್ಲಿ ಪಾಕಿಸ್ತಾನ ಪ್ರಜೆ ಅಂತಂದರೆ ಒಬ್ಬರು ಅಧಿಕೃತವಾಗಿ ಅಂದರೆ ಲೀಗಲಿ ಇಲ್ಲಿ ಲಾಂಗ್ ಟರ್ಮ್ ವೀಸಾದಲ್ಲಿರುವಂಥ ಒಬ್ಬರು ಮಹಿಳೆ ಇರುವಂಥದ್ದು ನಮಗೆ ಮಾಹಿತಿ ಪಡ್ಕೊಂಡಿದ್ದೇವೆ. ಅದನ್ನು ನಮ್ಮ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೇವೆ. ಅವರು ಲಾಂಗ್ ಟರ್ಮ್ ವೀಸಾ ಇರೋದರಿಂದ ಯಾವುದೇ ಒಂದು ನಿರ್ದಿಷ್ಟ ಸೂಚನೆ ನಮಗೆ ಅವ್ರನ್ನ ವಾಪಸ್ ಕಳಿಸುವಂಥದ್ದಾಗಲಿ ಅಥವಾ ಬೇರೆ ಕಡೆ ಎಲ್ಲಾದರೂ ಇಡುವಂಥದ್ದಾಗಲಿ ಆ ಥರದ್ದು ಯಾವುದೂ ಸೂಚನೆ ಬಂದಿಲ್ಲ. ಲಾಂಗ್ ಟರ್ಮ್ ವೀಸಾ ಇರುವಂಥವ್ರಿಗೆ ಏನಾದರೂ ಸೂಚನೆ ಬಂತು ಅಂದರೆ ಆ ಪ್ರಕಾರ ಆದೇಶ ಪಾಲನೆ ಮಾಡಲಾಗುತ್ತೆ. ಇದಿಷ್ಟು ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರ ಮಾತು. ಒಂದು ಕಡೆ ಶಾಸಕ ಅರವಿಂದ್ ಬೆಲ್ಲದವರು ಏನು ಆರೋಪ ಮಾಡಿದ್ದಾರೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪರಿಶೀಲನೆಯನ್ನು ಮಾಡಲಾಗಿ ಧಾರವಾಡದಲ್ಲಿ ಗುಜರಾತ್ ಮೂಲದ 21 ಜನರ ಒಂದು ಗುರುತು ಪತ್ತೆಯಾಗಿದೆ. ಹೀಗಾಗಿ ಅವರು ಧಾರ್ಮಿಕವಾಗಿ ಕೆಲವೊಂದಿಷ್ಟು ತರಬೇತಿ ಹಿನ್ನೆಲೆಯಲ್ಲಿ ಇಲ್ಲಿ ಬಂದು ವಾಸವಾಗಿದ್ದಾರೆ. ಈ ಕುರಿತಂತೆ ಕೂಲಂಕುಷವಾಗಿ ಒಂದು ಪರಿಶೀಲನೆ ನಾವು ಮಾಡಿದ್ದೇವೆ. ಆ ರೀತಿ ಯಾವುದೇ ರೀತಿಯಾದಂಥ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡುಬಂದಲ್ಲಿ ಅವರ ಮೇಲೆ ಸೂಕ್ತವಾದಂಥ ಕ್ರಮಗಳನ್ನು ಜರುಗಿಸುವಂಥ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಬದ್ಧವಾಗಿದೆ ಅಂತಕ್ಕಂಥ ಸ್ಪಷ್ಟತೆಯನ್ನು ಎನ್ ಶಶಿಕುಮಾರ್ ಅವರು ನೀಡಿರುವಂಥದ್ದು. ಕ್ಯಾಮ್ರಾಮನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.